ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ತೆ ಹೇಳ್ತಾ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೀನಿ. ಹಂಗೆ ಇವತ್ತು ನಾನು ಮಾಡಕತ್ತಿರೋ ರೆಸಿಪಿ ಬಂದು ಗೆಣಸಿನ ಹೋಳ್ಗೆ ರೀ. ಈ ಗೆಣಸಿನ ಹೋಳ್ಗೆ ಮಾಡೋಕ್ಕೆ ಭಾಳ ಟೈಮ್ ಹಿಡಿತೈತಿ ಅಂತ ಹೇಳ್ತಾರೆ. ಆದ್ರೆ ಇದು ಭಾಳ ಹೊತ್ತೇನು ಹಿಡಿಯಂಗಿಲ್ಲ ರೀ ಮಾಡೋಕ್ಕೆ. ಈ ಗೆಣಸಿನ ಹೋಳ್ಗೆ ಮಾಡೋಕ್ಕೂ ಭಾಳ ಈಸಿ ಐತ್ರಿ, ತಿನ್ನೋಕ್ಕೂ ಭಾರಿ ರುಚಿ ಇರ್ತೈತೆ ರೀ. ಬರ್ರಿ ತಡ ಮಾಡ್ಲಾರ್ದನ ರೆಸಿಪಿ ಸ್ಟಾರ್ಟ್ ಮಾಡೋಣಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ ಮತ್ತು ತಡ ಮಾಡ್ಲಾರ್ದನ ಈ ಸಿಹಿ ಗೆಣಸಿನ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡ್ರಿ, ಇಲ್ಲಿ ನಾನು ಸಿಹಿ ಗೆಣಸು ತೊಗೊಂಡಿನಿ. ಇದನ್ನು ಚಲೋತ್ನಾಗೆ ತೊಳೆದು ಇಟ್ಕೋಬೇಕ್ರಿ. ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಕತ್ತೀನಿ ರೀ. 1 ಚಿಟಿಕೆಯಷ್ಟು ಉಪ್ಪು ಹಾಕಕತ್ತೀನಿ ರೀ. ಮತ್ತು ನಾನಿಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳಕತ್ತೀನಿ ರೀ. ಇದೆಲ್ಲದನ್ನು ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ನಾವು. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ಹೊತ್ನಾಗ ಕಲಿಸ್ಕೊತೀನಿ ರೀ. ಇದನ್ನು ನೋಡ್ರಿ ಹೆಂಗಂದ್ರೆ ಈ ರೀತಿ ಕಲಿಸ್ಕೊಂಡೀನಿ. ನೀವು ಬ್ಯಾಳಿ ಹೋಳಿಗೆ ಮಾಡುವಾಗ ಯಾವುದಕ್ಕೆ ಇರ್ತೈತೆ ನೋಡ್ರಿ ಹಿಟ್ಟು, ಆ ಹದದಾಗ ಈ ಹಿಟ್ಟನ್ನ ಕಲಿಸ್ಕೊಡ್ರಿ. ಹಿಟ್ಟು ನಾದ್ಕೋಬೇಕಾರೆ ಕೆಲವೊಬ್ರಿಗೆ ಕೆಲವೊಂದು ಥರ ಹದ ಬೇಕಾಗತ್ತೆ ರೀ. ಕೆಲವೊಬ್ರು ಗಟ್ಟಿಯಾಗಿ ಹಿಟ್ಟು ನಾದ್ಕೋತಾರೆ ರೀ, ಕೆಲವೊಬ್ರು ತೆಳುವಾಗಿ ಹಿಟ್ಟು ನಾದ್ಕೋತಾರೆ ರೀ. ಇಲ್ಲಿ ನಾನು ಮೀಡಿಯಮಾಗಿ ಹಿಟ್ಟು ನಾದ್ಕೊಂಡೇನಿ ರೀ. ಇವಾಗ ನಾನಿಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕಕತ್ತೀನಿ ರೀ. ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಇದನ್ನು ಚಲೋ ಹೊತ್ನಾಗ ಕಲಿಸ್ತೀನಿ ರೀ ಹಿಟ್ಟನ್ನ. ಇದೆಲ್ಲದನ್ನು ಚಲೋ ಹೊತ್ನಾಗಿ ಕಲಿಸಿ ಒಂದು 10 ರಿಂದ 15 ನಿಮಿಷ ಹಂಗೆ ಬಿಟ್ಬಿಡೋಣ್ರಿ ಹಿಟ್ಟನ್ನ. ಈಗ ಸ್ವಲ್ಪ ನಾನು ಕುಕ್ಕರ್ ಒಳಗೆ ನೀರು ಕಾಸಕ್ಕೆ ಇಟ್ಟಿದ್ದೆ ರೀ. ಇದಕ್ಕೆ ಸಿಹಿ ಗೆಣಸು ಏನಿದಾವೆ ರೀ ಇವನ್ನ ಹಾಕಕತ್ತೀನಿ ರೀ. ಇವೆಲ್ಲವನ್ನು ಹಾಕಿ ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಡೋಣ್ರಿ. ಇದನ್ನು 2 ವಿಷಲ್ ಕೂಗಿಸ್ಕೋತೀನಿ ರೀ ನಾನು. ಇವಾಗ 2 ವಿಷಲ್ ಆಗ್ಯಾವ್ರಿ. ಕುಕ್ಕರ್ ತಣ್ಣಗಾಗೈತಿ. ಇದನ್ನು ಓಪನ್ ಮಾಡೋಣ ಬರ್ರಿ. ನೋಡ್ರಿ ಇವಾಗ ಇಷ್ಟು ಚಲೋ ಹೊತ್ನಾಗ ಬೆಂದಾವ್ರಿ ಇವು. ಇವಾಗ ಈ ಸಿಹಿ ಗೆಣಸಿನ ಸಿಪ್ಪಿ ತಗೊಂಬರ್ತೀನಿ ರೀ ನಾನು. ನೋಡ್ರಿ ಈಗ ಸಿಪ್ಪಿ ತೆಗ್ದೀನಿ. ಇದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡ್ತೀನಿ ರೀ ನಾನು. ಈ ಗೆಣಸೊಳಗೆ ಸ್ವಲ್ಪ ನಾರು ಇರ್ತೈತೆ ರೀ, ಅದನ್ನು ತಕ್ಕೋಬೇಕು ರೀ. ಹಂಗಾಗಿ ಕೈಯಿಂದನೇ ನಾನು ಇದನ್ನು ಮ್ಯಾಶ್ ಮಾಡ್ತೀನಿ ರೀ. ಬರ್ರಿ ಇದನ್ನೆಲ್ಲದನ್ನು ಮ್ಯಾಶ್ ಮಾಡ್ಕೊಂಬರೋಣ ಅಂತ. ಒಂದು ಪಾತ್ರೆ ಒಳಗೆ ಬೆಲ್ಲನ ಜಜ್ಜಿ ಹಾಕ್ಕೊಂಡೇನಿ ರೀ. ಇದು ಅಂಟು ಪಾಕ ಬರೋವರೆಗೂ ಇದನ್ನು ಕರಗಿಸ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕ್ಕೊತೀನಿ ರೀ ಇದಕ್ಕೆ. ನೋಡ್ರಿ ಬೆಲ್ಲ ಕರಗೈತಿ, ಹಿಂಗಾಗೈತೆ ನೋಡ್ರಿ. ಇವಾಗ ನಾನೇನು ಮಾಡ್ತೀನಿ ಅಂದ್ರೆ ಹಸಿ ಕೊಬ್ಬರಿ ಇರ್ತದಲ್ರಿ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಸಣ್ಣದಾಗಿ ರುಬ್ಕೊಂಡೀನಿ ರೀ ನಾನು. ಇದನ್ನು ಹಾಕ್ಕೊಳಕತ್ತೀನಿ. ಇದನ್ನು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಬೆಲ್ಲದ ಜೊತೆ. ಈ ಕೊಬ್ಬರಿ ಬೆಲ್ಲ ಎರಡು ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಅವಾಗೇನು ಕಲಿಸ್ಕೊಂಡಿದ್ದು ನೋಡ್ರಿ ಗೆಣಸು ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳಕತ್ತೀನಿ ರೀ. ಇದನ್ನು ಚಲೋ ಹೊತ್ನಾಗಿ ಈ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಗೆಣಸು ಬೆಲ್ಲದ ಜೊತೆ ಹೊಂದ್ಕೋಬೇಕ್ರಿ. ಆ ರೀತಿ ಇದನ್ನು ಕಲಿಸ್ಕೋಬೇಕ್ರಿ ಚಲೋ ಹೊತ್ನಾಗಿ. ಬರ್ರಿ ಇದನ್ನೆಲ್ಲನೂ ಚಲೋ ಹೊತ್ನಾಗ ಕಲಿಸ್ಕೊಂಬರೋಣ ಅಂತ. ನೋಡ್ರಿ ಗೆಣಸನ್ನು ಬೆಲ್ಲದ ಜೊತೆ ಕಲಿಸ್ಕೊಂಬಂದಿನಿ. ಈ ರೀತಿ ಆಗೈತೆ ನೋಡ್ರಿ ಇದು. ಇವಾಗ ನಾನೇನು ಮಾಡಕತ್ತೀನಿ ಅಂದ್ರೆ ಇದಕ್ಕೆ ಏಲಕ್ಕಿನ ಜಜ್ಜಿದ್ನ ಇದನ್ನು ಹಾಕ್ಕೊಳಕತ್ತೀನಿ. ಇದನ್ನು ಒಂದ್ಸರಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಏಲಕ್ಕಿ ಹಾಕೋದ್ರಿಂದ ಘಮ ಚಲೋ ಇರ್ತೈತೆ ರೀ, ಹಾಗಾಗಿ ಏಲಕ್ಕಿ ಹಾಕೀನಿ ರೀ. ಇವಾಗ ನಾನು ಒಲೆ ಮೇಲೆ ಒಂದು ಹೆಂಚನ್ನು ಬಿಸಿ ಇಟ್ಟೀನಿ ರೀ. ಇವಾಗ ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ನೋಡ್ರಿ, ಅದನ್ನು ಚಲೋ ಹೊತ್ನಾಗಿ ಕೈಯಿಂದನೇ ಹಿಂಗೆ ಪ್ರೆಸ್ ಮಾಡ್ಕೋತೀನಿ ರೀ. ಪೂರಿ ಸೈಜ್ಗೆ ನಾನು ಇದನ್ನು ಪ್ರೆಸ್ ಮಾಡ್ಕೊಂಡೀನಿ ರೀ. ಗೆಣಸನ್ನು ಕಲಿಸ್ಕೊಂಡಿದ್ದೆ ನೋಡ್ರಿ ಬೆಲ್ಲದ ಜೊತೆ, ಅದನ್ನು ಈ ರೀತಿ ಗೋಲಿ ಮಾಡ್ಕೊಂಡೀನಿ ರೀ. ಇದನ್ನು ಈ ರೀತಿ ಮಡ್ಚೋಣ್ರಿ. ಎಲ್ಲನೂ ಈ ರೀತಿ ಮಾಡಿ ಹೋಳ್ಗೆ ಮಾಡೋಣ ಅಂತ್ರಿ. ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡೇನಿ ರೀ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಾಕತ್ತೀನಿ ರೀ. ಮತ್ತು ಇದನ್ನು ರೆಡಿ ಮಾಡ್ಕೊಂಡಿದ್ದೆ ನೋಡ್ರಿ ಹೂರಣ, ಅದನ್ನೆಲ್ಲದನ್ನು ಹಾಕಿ ಇವಾಗ ಇದನ್ನು ಪ್ರೆಸ್ ಮಾಡ್ತೇನೆ ರೀ.
ಈ ರೀತಿ ಪ್ರೆಸ್ ಮಾಡಿಕೊಂಡು ಹೋಳಿಗೆ ರೆಡಿ ಮಾಡ್ಕೋತೇನೆ ರೀ. ಒಲೆ ಮೇಲೆ ಹೆಂಚು ಬಿಸಿಗಿಟ್ಟಿದ್ದೆ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ನಾನು ಹೋಳ್ಗಿನ ಹಾಕಾಕತ್ತೇನೆ ರೀ. ಇವಾಗ ಹೋಳ್ಗಿನ ಚಲೋತ್ನಾಗ ಬೆನೆಸ್ಬೇಕು ರೀ, ಇಲ್ಲಾಂದ್ರೆ ಹಸಿ ಹಸಿ ಆದ್ರೆ ಟೇಸ್ಟ್ ಇರಂಗಿಲ್ಲ ರೀ. ಹಾಗಾಗಿ ಇವಾಗ ನಾನು ಈ ಹೋಳ್ಗಿನ 2 ಕಡೆನೂ ಬೆನ್ಸ್ಕೊತೀನಿ ರೀ. ಈಗ ಹೋಳ್ಗಿ ರೆಡಿ ಆದವು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು ಮಾಡೋದನ್ನು ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಿಂಗೆ ವಾಚ್ ಮಾಡ್ತಾ ಇರ್ರಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.